ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಸುಮಾರು 1.5 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ, ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಚಾಲನೆಯನ್ನು ನೀಡಿದರು. ರಾಷ್ಟ್ರೀಯ ಹೆದ್ದಾರಿ 207 ರಿಂದ ಭಕ್ತರಹಳ್ಳಿ ಮಾರ್ಗವಾಗಿ ಕೋಡಿಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಈ ನಿಟ್ಟಿನಲ್ಲಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಲಾಗುವ ದೃಷ್ಟಿಯಿಂದ ಮರುಡಾಂಬರೀಕರಣ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಯಿತು. ವಿಶ್ವೇಶ್ವರಯ್ಯ ಜಲ ನಿಗಮ ಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ 12 ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಘಟಕ, ಜಲಜೀವನ್ ಮಿಷನ್ ಕಾಮಗಾರಿಗೆ ಪೂಜೆ ಹಾಗೂ ಸಿಎಸ್ಆರ್ ಅನುದಾನದಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ 5 ನೂತನ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ, ಹಿರಿಯ ಮುಖಂಡರಾದ ಕೋಡಿಹಳ್ಳಿ ಸೊಣ್ಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸುನೀಲ್, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯ ಕೊರಳೂರು ಸುರೇಶ್ ಗೌಡ, ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ದೊಡ್ಡಗಟಿಗ್ನಬ್ಬೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು, ನಿರ್ಮಲಾ, ಮುಖಂಡರಾದ ಭಗವಂತಪ್ಪ, ವಾಸುದೇವ್, ಕುಮಾರ್, ಚಂದ್ರೇಗೌಡ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಭಕ್ತರಹಳ್ಳಿ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಪೂಜನಗರ ಗ್ರಾಮದಲ್ಲಿ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಸಿಪಿ ಟಿಎಸ್ಪಿ ಅಡಿಯಲ್ಲಿ BJNLನ ಅನುದಾನದಲ್ಲಿ ಸುಮಾರು 175 ಮೀಟರ್ನ ಕಾಂಕ್ರೀಟ್ ರಸ್ತೆಗಳಿಗೆ ಇವತ್ತು ಚಾಲನೆಯನ್ನು ನೀಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಕ್ತರಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಸಮುದಾಯ ಎಲ್ಲಿದೆ, ಇಲ್ಲಿ ನಾವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಅನುದಾನನೇ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಪ್ರಪ್ರಥಮವಾಗಿ NH 207 ಏನು ಗ್ರಾಮದೊಳಗೆ ಬರ್ತಾ ಇರ್ತಕ್ಕಂಥ ರಸ್ತೆ ಸಾಕಷ್ಟು ಕೆಟ್ಟಿದ್ದು, ಅದಕ್ಕೆ ಇವತ್ತು ಮರುಡಾಂಬಾರ್ ಮಾಡಿ, ಬರೀ ಮರುಡಾಂಬಾರ್ ಅಂದರೆ ಇವತ್ತು 3.25 ಮೀಟರ್ ಅಗಲ ಇದ್ದಂಥ ರಸ್ತೆನ ಇವತ್ತು 5.5 ಮೀಟರ್ ಅಗಲ ರಸ್ತೆಗೆ ಇವತ್ತು ಮೇಲ್ದರ್ಜೆಗೆ ಏರಿಸಿ ಇವತ್ತು ಅದರ ಚಾಲನೆ ಸುಮಾರು 75 ಲಕ್ಷ ರೂಪಾಯಿನಲ್ಲಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತು SCP ವಿಶೇಷ ಅನುದಾನದಲ್ಲಿ 12.5 ಲಕ್ಷ ಅಭಿವೃದ್ಧಿ ಕಾಮಗಾರಿಗಳನ್ನ SC ಕಾಲೋನಿಯಲ್ಲಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ BJNL ಬಂದಂಥ ಸುಮಾರು 9 ಲಕ್ಷ ರೂಪಾಯಿಗೂ ಕೂಡ ಅದ್ರ ಜೊತೆ ಚಾಲನೆ ಕೊಟ್ಟು 25 ಲಕ್ಷ ರೂಪಾಯಿಷ್ಟು SCP ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ನೀಡಿ ದೊಡ್ಡ ಗ್ರಾಮ ಆಗಿ ಇದು ಜಲಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ನ ವ್ಯವಸ್ಥೆ ಮಾಡಿರಲಿಲ್ಲ. ಪೈಪ್ಲೈನ್ ವ್ಯವಸ್ಥೆ ಇತ್ತು, ಆದರೆ ಓವರ್ ಹೆಡ್ ಟ್ಯಾಂಕ್ನ ವ್ಯವಸ್ಥೆ ಇರಲಿಲ್ಲ. ಗ್ರಾಮಸ್ಥರ ಕೋರಿಕೆ ಮತ್ತು ಮನವಿ ಮೇರೆಗೆ ಇವತ್ತು ನಾವು ಏನು ಉಳಿತಾಯ ಇರುತ್ತೆ ಜಲಜೀವನಲ್ಲಿ, ಅದರ ಅಡಿಯಲ್ಲಿ ಗ್ರಾಮಕ್ಕೆ ನಾವು 50,000 ಲೀಟರ್ನ ಸಾಮರ್ಥ್ಯದ ಒಂದು ಓವರ್ ಹೆಡ್ ಟ್ಯಾಂಕ್ಗೂ ಕೂಡ ನಾವು ಇವತ್ತು ಚಾಲನೆಯನ್ನು ನೀಡಿ, ವಿಶೇಷವಾಗಿ ಈ ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಇವತ್ತು ಗ್ರಾಮ ದೊಡ್ಡದಾಗಿ ಬೆಳೆದಿರೋದ್ರಿಂದ ಇನ್ನೂ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಮನವಿ ಮಾಡಿಕೊಟ್ಟಿದ್ರು. ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಕೂಡ ಇವತ್ತು ಬಾಯ ಹಾಕಿ, ಅದರ ಜೊತೆಗೆ ಕಡೆಗೆ CSRನ ಅನುದಾನದಲ್ಲಿ ಇವತ್ತು ಏನು ನಮ್ಮ ಭಕ್ತರಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ 5 ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯ ಅಭಿವೃದ್ಧಿ ಕಾಮಗಾರಿಗೂ ಕೂಡ ಇವತ್ತು ಚಾಲನೆ ಕೊಟ್ಟು ಒಟ್ಟಾರೆ ಲೆಕ್ಕ ಹಾಕಿದ್ರೆ 1.5 ಕೋಟಿಗಿಂತಲೂ ಕೂಡ ಹೆಚ್ಚಾಗಿ ಇವತ್ತು ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತೀವಿ.